ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸಿದೆ. ಮುಂಗಾರು ಪೂರ್ವ ಮಳೆಯಾಟದಿಂದ ಕೆಲ ರೈತರ ಕನಸಿಗೆ ಕೊಳ್ಳಿ ಬಿದ್ದಿದೆ. ವರುಣಾಘಾತಕ್ಕೆ ಕಾರ್ಯಕ್ರಮಗಳೇ ಸ್ಥಗಿತವಾಗಿದೆ. ಸಕ್ಕರೆ ನಾಡಲ್ಲಿ ಯುವ ಸಂಭ್ರಮಕ್ಕೆ ಮಳೆಯಿಂದ ವಿಘ್ನ. ನೆಲಕುರುಳಿತು ಸ್ಟೇಜ್, ಪೆಂಡಾಲ್, ಅಧ್ವಾನವಾಯಿತು ವಿವಿ ಮೈದಾನ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇಂದು ನಡೆಯಬೇಕಿದ್ದ ಸಂಭ್ರಮದ ಹಬ್ಬಕ್ಕೆ ವರುಣ ಬ್ರೇಕ್ ಹಾಕಿದ್ದಾನೆ. ಮಂಡ್ಯದ ವಿವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ನವವಸಂತ 2026ರ ಯುವ ಸಂಭ್ರಮ ಕಾರ್ಯಕ್ರಮ ಮಳೆಯ ಹೊಡೆತಕ್ಕೆ ರದ್ದಾಗಿದೆ. ಮಂಡ್ಯ ವಿವಿಯಲ್ಲಿ ಆಯೋಜನೆ ಮಾಡಿದಂತ ಯುವ ಸಂಭ್ರಮ ಕಾರ್ಯಕ್ರಮಕ್ಕೂ ಕೂಡ ಮಳೆ ಅಡ್ಡಿಯಾಗಿರುವಂಥದ್ದು. ಹಾಕಿದ್ದಂತ ಪೆಂಡಾಲ್ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕಳೆದ ರಾತ್ರಿ ಸಾಕಷ್ಟು ಮಳೆ ಆಯಿತು, ಜೊತೆಗೆ ಬಿರುಗಾಳಿ ಕೂಡ ಸಾಕಷ್ಟು ಇದ್ದಂತ ಕಾರಣಕ್ಕೋಸ್ಕರ ಹಲವು ಕಡೆ ಈ ರೀತಿಯಾದಂತ ಅವಾಂತರಗಳು ಸೃಷ್ಟಿಯಾಯಿತು. ನಿನ್ನೆ ರಾತ್ರಿ ಸುರಿದ ಭಾರೀ ಬಿರುಗಾಳಿ ಮಳೆಗೆ ಬೃಹತ್ ವೇದಿಕೆ ಹಾಗೂ ಪೆಂಡಾಲ್ ನೆಲಸಮವಾಗಿದೆ. ಇದಲ್ಲದೆ ಮಂಡ್ಯ ವಿವಿಯ ಮುಖ್ಯ ದ್ವಾರ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಗೂ ಬ್ರೇಕ್ ಬಿದ್ದಿದೆ. ಮಳೆ ನೀರಿನಿಂದ ಮೈದಾನವೆಲ್ಲ ಕೆಸರು ಗದ್ದೆಯಂತಾಗಿದ್ದು, ಶಾಸಕ ಗಣಿಗ ರವಿಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಿರುಗಾಳಿ ಮಳೆಗೆ ನೆಲಕುದುರಿದ ಮಾವು. ಕೋಲಾರ ಜಿಲ್ಲೆಯಾದ್ಯಂತ ನಿನ್ನೆ ಸಂಜೆ ಸುರಿದ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾವಿನ ಫಸಲು ನೆಲಕುದುರಿದೆ. ಶ್ರೀನಿವಾಸಪುರ ತಾಲೂಕಿನ ಆರಿಕುಂಟೆ ಹಾಗೂ ದೊಡ್ಡಮಲದೊಡ್ಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವ್ಯಾಪಕ ಹಾನಿಯಾಗಿದೆ. ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ವೆಂಕಟ ಶಿವಾರೆಡ್ಡಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕನ್ನೋಳಿ ಗ್ರಾಮದಲ್ಲಿ ಮಳೆಯ ಅಬ್ಬರಕ್ಕೆ 100 ಎಕರೆಯಲ್ಲಿ ಬೆಳೆದಿದ್ದ ದ್ರಾಕ್ಷಿ ಹಾಗೂ ಟೊಮ್ಯಾಟೊ ಬೆಳೆ ನೆಲಕಚ್ಚಿದೆ. ಜೊತೆಗೆ ಹಲವೆಡೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಇಷ್ಟೊಂದು ಅವಾಂತರವಾದರೂ ಯಾವ ಅಧಿಕಾರಿಯೂ ಭೇಟಿ ನೀಡಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಿಡಿಲಿಗೆ 10ಕ್ಕೂ ಹೆಚ್ಚು ಅಡಕೆ ಮರಗಳು ಭಸ್ಮ. ಚಾಮರಾಜನಗರದಲ್ಲಿ ನಿನ್ನೆ ಸುರಿದ ಅಕಾಲಿಕ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಹೆಬ್ಬಸೂರು ಗ್ರಾಮದ ಬಳಿ ಸಿಡಿಲು ಬಡಿದು 10ಕ್ಕೂ ಅಧಿಕ ತೆಂಗು, ಅಡಕೆ ಮರಗಳು ಬೆಂಕಿಗಾಹುತಿಯಾಗಿವೆ. ಮಳೆಗೆ ಸ್ತಬ್ಧವಾದ ಕಾಫಿನಾಡು, ಮೆಸ್ಕಾಂಗೆ ಲಕ್ಷಾಂತರ ನಷ್ಟ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ, ಶೃಂಗೇರಿ, ಕಳಸ, ಮೂಡಿಗೆರೆ ಹಾಗೂ ಎನ್ನಾರ್ಪುರ ಭಾಗದಲ್ಲಿ ಕಳೆದ 3 ದಿನಗಳಿಂದ ಸಂಜೆ ಮಳೆಯಾಗ್ತಿದೆ. ಇದಲ್ಲದೆ ಬಿರುಗಾಳಿ ಹೊಡೆತಕ್ಕೆ 100 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಆಲ್ದೂರು ಬಳಿ ರಸ್ತೆಯುದ್ದಕ್ಕೂ 45 ಕಂಬಗಳು ನೆಲಸಮವಾಗಿದ್ದು, ಮೆಸ್ಕಾಂ ಇಲಾಖೆಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.